ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದಾದಿ ಜಗದ್ಗುರು ಗುರುಗೌರಿ ಸೋಮಲಿಂಗೇಶ್ವರನ ಕರ್ತೃಗದಿಗೆಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಆತನ ಪರಮ ಶಿಷ್ಯ ಶಿವಯೋಗಿ ಅಮೋಘಸಿದ್ದೇಶ್ವರನ ಪಾದಕ್ಕೂ ಕೂಡ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕರಿಗೂ ಕೂಡ ಶಿವನ ಮಸ್ತಕನ ಕಾಲು ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿವಸ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದೊಳಗೆ ಡೊಳ್ಳಿನ ಹಾಡುಗಳನ್ನು ಹಾಡುವಂಥ ಗಾಯಕರು ಮತ್ತು ಭಜನಾ ಕಲಾವಿದರು ಮತ್ತು ನಾಟಕ ಮಾಡುವಂಥ ಕಲಾವಿದರು ಸಾಕಷ್ಟು ಸಂಖ್ಯೆ ಒಳಗೆ ಅದಾರ. ಈ ಕಲಾವಂತರಿಗೆ ಏನಾಗ್ತದೆ ಪುಣ್ಯಾತ್ಮರಿ ಅಂದ್ರೆ, ದಿನಂಪ್ರತಿ ಕಾರ್ಯಕ್ರಮಗಳು ಇರೋದ್ರಿಂದ ಮತ್ತು ಊರಿಂದ ಊರಿಗೆ ಕಾರ್ಯಕ್ರಮ ಇವರು ಕೊಡೋದ್ರಿಂದ ತಮ್ಮ ಧ್ವನಿ ಒಳಗೆ ವ್ಯತ್ಯಾಸಗಳಾಗ್ತವೆ. ಆ ವ್ಯತ್ಯಾಸಗಳಾದಂಥ ಸಂದರ್ಭದೊಳಗೆ ನಮ್ಮ ಕಲಾವಂತರು ಏನು ಮಾಡ್ತಾರಪ್ಪ ಅಂತಂದ್ರೆ, ಹತ್ತಿರದ ಆಸ್ಪತ್ರೆಗೆ ಹೋಗಿ ವೈದ್ಯ ಹತ್ರ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು, ಅವರು ಕೊಟ್ಟಿರ್ತಕ್ಕಂಥ ಮಾತ್ರೆಗಳನ್ನು ತೆಗೆದುಕೊಳ್ಳೋದನ್ನು ನಮ್ಮ ಕಲಾವಂತರು ಮಾಡ್ತಾರೆ ಪುಣ್ಯಾತ್ಮರೇ. ಆ ಇಂಜೆಕ್ಷನ್ದಿಂದ ಮತ್ತು ಯಾವ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ನಮಗೆ ಕ್ಷಣಿಕ ಲಾಭ ಆಗ್ತದೆ ಪುಣ್ಯಾತ್ಮರೇ, ಅದು ಕಾಯಂ ಲಾಭ ಅಲ್ಲ. ಆ ಇಂಜೆಕ್ಷನ್ ಮತ್ತು ಮಾತ್ರೆಗಳಿಗೆ ನಾವು ಅಂಟ್ಕೊಂಡೇವಪ್ಪ ಅಂತಂದ್ರೆ ಮುಂದೊಂದು ದಿನ ನಮ್ಮ ಸೂರು ಕಾಯಂ ಆಗಿ ಹೋಗುವಂಥ ಲಕ್ಷಣಗಳು ಕಾಣ್ತಾವೆ ಪುಣ್ಯಾತ್ಮರೇ. ಆದ ಕಾರಣ ನನ್ನೆಲ್ಲ ವೀಕ್ಷಕರಿಗೆ ಹಾಗೂ ನನ್ನ ಕಲಾವಂತ ಬಂಧುಗಳಿಗೆ ಒಂದು ಕೈ ಮುಗಿದು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ಆ ಡಾಕ್ಟರ್ ಹತ್ತಿರ ಹೋಗಿ ಇಂಜೆಕ್ಷನ್ ಮತ್ತು ಮಾತ್ರೆಗಳೇನು ತೆಗೆದುಕೊಳ್ತಿರಲ್ಲ ಅವುಗಳೆಲ್ಲ ಇವತ್ತಿಗೆ ನೀವು ಬಿಟ್ಟುಬಿಡ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಭಾರತೀಯ ಪರಂಪರೆ ಒಳಗೆ ಆಯುರ್ವೇದಿಕ್ ಔಷಧಕ್ಕೊಂದು ಮಹತ್ವದ ಬೆಲೆ ಅದ. ಆ ಆಯುರ್ವೇದ ಔಷಧದೊಳಗೆ ಕೆಲವೊಂದಿಷ್ಟು ಆಯುರ್ವೇದಿಕ್ ಔಷಧಗಳು ನಮ್ಮ ಸೂರ್ಯನಲ್ಲಿ ವ್ಯತ್ಯಾಸ ಆಗಲಾರಂಗೆ ನೋಡ್ಕೋತಾವೆ ಪುಣ್ಯಾತ್ಮ. ಮತ್ತು ಸೂರ್ಯ ಚೆನ್ನಾಗಿ ಲಯಬದ್ಧವಾಗಿ ಹಾಡೋಕ್ಕೆ ಸೂರ್ಯ ಚೆನ್ನಾಗಿರ್ತದೆ. ಅಂಥ ಆಯುರ್ವೇದಿಕ್ ಔಷಧಿಗಳಲ್ಲಿ ಯಾವುದಪ್ಪ ಅಂತಂದ್ರೆ ಹಸಿ ಶುಂಠಿ ಮತ್ತು ಸೈಂಧವ ಲವಣಪ್ಪ ಅಂತಂದ್ರೆ ಕರಿ ಉಪ್ಪು ಅಥವಾ ಬ್ಲ್ಯಾಕ್ ಸಾಲ್ಟ್. ಇವುಗಳನ್ನು ನೀವು ಹೇಗೆ ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ, ಸೈಂಧವ ಲವಣವನ್ನು ಒಂದು ಚಿಟಿಕೆ ಮತ್ತು ಹಸಿ ಶುಂಠಿಯನ್ನು ಒಂದು ತುಂಡ ಊಟವಾದ ತಕ್ಷಣ ನೀವು ತೆಗೆದುಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಸೂರ್ಯ ಚೆನ್ನಾಗಿ ಬರುತ್ತದೆ. ಮತ್ತು ಎದೆಯಲ್ಲಿ ಕಟ್ಟಿದ ಕಫ ಹಾಗೂ ಪಿತ್ತ ಶಮನವಾಗಿ ನೀವು ಲಯಬದ್ಧವಾಗಿ ಹಾಡೋಕ್ಕೆ ನಿಮಗೆ ಸೂರ್ಯ ಚೆನ್ನಾಗಿ ಬರ್ತದೆ. ಮತ್ತು ನಿಮಗೆ ಪಿತ್ತನೂ ಕರಗ್ತದೆ. ನಿಮಗೆ ಆಳವಾಗಿ ಉಸಿರಾಡಲು ಸರಾಗವಾಗಿ ನಡೀತದೆ. ಈ ಹಸಿ ಶುಂಠಿಯನ್ನು ನೀವು ಅತಿಯಾಗಿ ತೆಗೆದುಕೊಳ್ಳಬಾರ್ದು, ಮಿತವಾಗಿರಬೇಕು. ಈ ರೀತಿಯಾಗಿ ನೀವು ತೆಗೆದುಕೊಂಡ ನೀವು ಕಾರ್ಯಕ್ರಮಗಳನ್ನು ಕೊಟ್ಟರಪ್ಪ ಅಂತಂದ್ರೆ ನಿಮ್ಮ ಕಾರ್ಯಕ್ರಮಗಳು ಯಶಸ್ವಿ ಆಕ್ಕವು. ಅದಕ್ಕೆ ವೀಕ್ಷಕರೇ, ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದೆ ಮತ್ತಷ್ಟು ವಿಡಿಯೋಗಳೊಂದಿಗೆ ಹಾಲು ಮತ್ತು 18 ಪುರಾಣ, ರಾಮಾಯಣ, ಮಹಾಭಾರತ, ಆಧ್ಯಾತ್ಮಿಕ ವಿಚಾರಗಳೊಂದಿಗೆ
ಸಾಮಾನ್ಯ ಜ್ಞಾನದ ವಿಷಯಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.